ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಮಾಹಿತಿಯನ್ನು ಕೊಟ್ಟಿದೆ ಆ್ಯಂಡ್ ಇವತ್ತಿಂದ ಇದು ಶುರುವಾಗ್ತಾ ಇರೋದ್ರಿಂದ ಇನ್ನೊಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು. ಅಂದರೆ ಈ ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಯಾರಿದ್ದಾರೆ, ಈ ಬೂತ್ ಮಟ್ಟದ ಅಧಿಕಾರಿಗಳು ನಿಮ್ಮ ಮನೆಯ ಬಳಿಗೆ ಬಂದಾಗ ಯಾವೆಲ್ಲ ಮಾಹಿತಿಗಳನ್ನು ಕೊಡಬೇಕು ಅಂತ. ಈಗಲೂ ಕೂಡ ತುಂಬ ಜನ ನಮ್ಮ ನೇಮ್ಸ್ ಡಿಲೀಟ್ ಆಗ್ಬೋದು ಅಂತಕ್ಕಂಥ ಆತಂಕದಲ್ಲಿದ್ದಾರೆ. ಏನೂ ತೊಂದರೆ ಇಲ್ಲ. ಇನ್ನೂ ಸಾಕಷ್ಟು ಜನರದ್ದು ಈ ನೇಮ್ ಮಿಸ್ ಮ್ಯಾಚ್ ಆಗಿದೆ. ಅಂದರೆ ಆಧಾರ್ ಕಾರ್ಡಲ್ಲಿ ಒಂದು ನೇಮ್ ಇರುತ್ತದೆ ಆ್ಯಂಡ್ ವೋಟರ್ ID ಒಂದು ನೇಮ್ ಇರ್ತಿದೆ. ಅದನ್ನು ಎಲ್ಲ ID ಪ್ರೂಫ್ಸಲ್ಲೂ ಕೂಡ ಒಂದೇ ರೀತಿಯಾಗಿ ಅದನ್ನು ನಾವು ಮಾಡ್ಕೊಳ್ಬೇಕು. ಅದು ಹೇಗೆ ಏನು ಅಂತ ಇದು ನಿಮಗೆ ಒಂದು ಒಳ್ಳೆಯ ಅವಕಾಶ. ಯಾಕಂದರೆ ಅವರು BLOಗಳು ನಿಮ್ಮ ಮನೆ ಹತ್ರ ಬಂದಾಗ ಸಹಜವಾಗಿ ಒಂದಷ್ಟು ಮಾಹಿತಿಯನ್ನು ಕೇಳ್ತಾರೆ. ಎನ್ಯುಮರೇಷನ್ ಫಾರ್ಮ್ಸ್ ಅಂತ ಇರುತ್ತೆ, 2 ಅಪ್ಲಿಕೇಶನ್ಸು. ಆ ಎರಡಕ್ಕೂ ಫಿಲ್ ಮಾಡಬೇಕಾಗುತ್ತೆ. ಒಂದನ್ನು ಅವ್ರು ಇಟ್ಕೋತಾರೆ, ಒಂದನ್ನು ನಿಮಗೆ ಕೊಡ್ತಾರೆ ಆ್ಯಂಡ್ ಅವ್ರಿಗೆ ಎಲ್ಲ ಮಾಹಿತಿ ಇರ್ತಿದೆ. ವೋಟರ್ ID, ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಏನಾದರೂ ನೇಮ್ಸು ಚೇಂಜಸ್ ಇದ್ದರೆ ಅದನ್ನು ಎಲ್ಲಿ ಅಪ್ಲೈ ಮಾಡಬೇಕು, ಅದನ್ನು ಹೇಗೆ ಇಶ್ಯೂ ಸಾಲ್ವ್ ಮಾಡ್ಕೊಳ್ಬೇಕು, ಎಲ್ಲ ID ಪ್ರೂಫಲ್ಲೂ ಕೂಡ ಒಂದೇ ರೀತಿಯಾದಂಥ ಇಶ್ಯೂಗಳನ್ನು ಬರಲಿಕ್ಕೆ ಏನು ಮಾಡಬೇಕು, ಎಲ್ಲ ಮಾಹಿತಿ ಅವ್ರ ಹತ್ರ ಇರ್ತದೆ. ದಯಮಾಡಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಆ BLOಗಳ ಹತ್ರ ದಯಮಾಡಿ ಹೇಳ್ಕೊಳ್ಳಿ. ಅದನ್ನು ಅವ್ರಿಗೆ ನಿಮಗೆ ನೆಕ್ಸ್ಟ್ ಫರ್ದರ್ ಇನ್ಫಾರ್ಮೇಷನ್ ಅದೆಲ್ಲ ಅಪ್ಲೈ ಮಾಡಬೇಕು, ಹೇಗೆ ಸರಿಪಡಿಸ್ಕೋಬೇಕು, ಎಲ್ಲ ಮಾಹಿತಿಯನ್ನು ಅವ್ರು ಕೊಟ್ಟೇ ಕೊಡ್ತಾರೆ. ಏಕೆಂದರೆ ನನಗೆ ತುಂಬಾ ಕೇಳಿದರು, ನಮ್ಮದು ಆಧಾರ್ ಕಾರ್ಡು, ವೋಟರ್ ID ಈ ಥರ ನೇಮ್ಸ್ ಎಲ್ಲ ಮಿಸ್ ಮ್ಯಾಚ್ ಆಗ್ತಾಯಿದೆ, ಎಲ್ಲಿ ಇದನ್ನು ರೆಡಿ ಮಾಡಿಸ್ಬೇಕು, ಹೇಗೆ ಅಪ್ಲಿಕೇಶನ್ ಕೊಡಬೇಕು, ಪ್ರೊಸೀಜರ್ ಹೇಗೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಒಳ್ಳೆ ಟೈಮ್ ನಿಮಗೆ. ಈಗಾಗಲೇ BLOಗಳು ನಿಮ್ಮ ಮನೆಗೆ ಬಂದು ಏನಾದರೂ ಮಾಹಿತಿಯನ್ನು ಕೇಳಿದರೆ ದಯಮಾಡಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ಓದ್ಕೊಂಡಾಗ ಬೇರೆಯವ್ರಿಗೂ ಒಂದು ಇನ್ಫಾರ್ಮೇಷನ್ ಕಡಿಮೆ ಆಗುತ್ತೆ. ಎಲ್ಲವನ್ನು ಹೇಳ್ಬಿಡ್ತೀನಿ ನಾನು ಏನೆಲ್ಲ ಮಾಹಿತಿನ ಕೊಡಬೇಕು ಅಂತ ಅಂದ್ಬಿಟ್ಟು. ಈಗ ಇಲ್ಲಿ ನಿಮ್ಮ ಮನೆಗೆ ಬರ್ತಕ್ಕಂಥ ಬೂತ್ ಲೆವೆಲ್ ಆಫೀಸರ್ಸ್ಗೆ ಏನು ಇನ್ಫಾರ್ಮೇಷನ್ ನೀಡಬೇಕು ಅಂತ ಇಲ್ಲಿ ಒಂದಷ್ಟು ವಿವರವಾಗಿ ಎಲ್ಲವನ್ನು ಹೇಳಿದ್ದಾರೆ ಇಲ್ಲಿ. ಅಂದರೆ ಈವನ್ ಮುಖ್ಯ ಚುನಾವಣಾ ಅಧಿಕಾರಿಗಳಾದ ವಿ ಅನ್ಬುಕುಮಾರ್ ಅವರು ಒಂದಷ್ಟು ಈ ವಿಶೇಷ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಇಲ್ಲಿ. ಕರ್ನಾಟಕದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆಯು ಅಧಿಕೃತವಾಗಿ ಆರಂಭವಾಗಿದ್ದು ಇವತ್ತಿಂದ ಜೂನ್ 30ನೇ ತಾರೀಕಿಂದ ಹಿಡಿದು ಅಪ್ ಟು ಜುಲೈ 29ನೇ ತಾರೀಕು ತನಕ ಈ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಪ್ರತಿ ಮನೆಗೆ ಭೇಟಿಯನ್ನು ಕೊಡ್ತಾರೆ. ಈಗಾಗಲೇ ಬಂದಿರ್ಬೋದು, ಬಂದಿದ್ದರೆ ಏನು ಇನ್ಫಾರ್ಮೇಷನ್ ಕೇಳಿದರೆ ದಯಮಾಡಿ ಅವರು ಒಂಚೂರು ಕಮೆಂಟಲ್ಲಿ ಹೇಳಿ. ಈ ಮಹತ್ವದ ಅಭಿಯಾನದ ಕುರಿತು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಯಾವೆಲ್ಲ ಮಾಹಿತಿಗಳು, ಬೂತ್ ಲೆವೆಲ್ ಆಫೀಸರ್ಸ್ ಮನೆಗೆ ಬಂದಾಗ ಏನು ಕೊಡ್ತಾರೆ ನೀವು ಇನ್ಫಾರ್ಮೇಷನ್ ಅಂತ. ಇಲ್ಲಿ ಮನೆಗೆ ಭೇಟಿ ಮಾಡ್ತಾರೆ ಅವರು. ಸುಮಾರು 5.5 ಕೋಟಿ ಮತದಾರರನ್ನು ತಲುಪುವ ಗುರಿಯನ್ನು ಹೊಂದಲಾಗಿದ್ದು ಇದಕ್ಕಾಗಿ ಸುಮಾರು 11 ಕೋಟಿ ಅರ್ಜಿಗಳನ್ನು ಸಿದ್ಧಪಡಿಸಲಾಗಿದೆ. ಅದು ಹೇಳಿದ್ನಲ್ಲ, ಎನ್ಯುಮರೇಷನ್ ಫಾರ್ಮ್ಸ್. BLOಗಳು ಪ್ರತಿ ಮನೆಗೆ ಭೇಟಿ ನೀಡಿದಾಗ 2 ಸೆಟ್ಸ್ ಆಫ್ ಎನ್ಯುಮರೇಷನ್ ಫಾರ್ಮ್ಸನ್ನು, ಅಂದರೆ ಗಣತಿ ಅರ್ಜಿ ಅಂತ ಕರೀತಾರೆ, ಅದನ್ನು ಕೊಡ್ತಾರೆ ಅವರು. ಆ ವೋಟರ್ಸ್ ಏನು ಮಾಡಬೇಕು, ಮತದಾರರು ಆ ಅರ್ಜಿಯಲ್ಲಿ ತಮ್ಮ ಫೋಟೋವನ್ನು ಹಾಕಬೇಕು ಅಂತ ಇದೆ. ತಮ್ಮ ಫೋಟೋವನ್ನು ಅಂಟಿಸಿ ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಿ ಸಹಿ ಮಾಡಬೇಕು. ಒಂದು ಪ್ರತಿಯನ್ನು BLOಗೆ ವಾಪಸ್ ನೀಡಬೇಕಾಗುತ್ತೆ, ಮತ್ತೊಂದು ಪ್ರತಿಯನ್ನು PLO ಅವರಿಂದ ಸಿಗ್ನೇಚರನ್ನು ಮಾಡಿಸ್ಕೊಂಡು ಅದನ್ನು ಅವ್ರ ಬಳಿನೇ ಇಟ್ಕೊಳ್ಬೇಕು ರೆಫರೆನ್ಸ್ಗೋಸ್ಕರ. ಅಂದರೆ ಇಲ್ಲಿ ವೆರಿ ಮುಖ್ಯವಾಗಿ BLOಗಳು ಮನೆಗೆ ಬಂದಾಗ ನೀವು ಯಾವುದೇ ದಾಖಲೆಯನ್ನು ತೋರಿಸ್ತಕ್ಕಂಥ ಅಗತ್ಯ ಇಲ್ಲ. ಅಥೆಂಟಿಕೇಟ್ ಆಗಿ ಮನೆಯಲ್ಲಿ ಯಾರು ವಾಸ ಇದ್ದಾರೆ, ನಿಧನರಾಗಿದ್ದರೆ ಅವ್ರ ಮಾಹಿತಿ ಕೊಡಿ. ಏನಾದ್ರು ಬೇರೆ ಕಡೆ ಇದ್ದರೆ ಯಾರಾದರೂ ಮನೆಗೆ ಸಂಬಂಧಪಟ್ಟರು ಅವ್ರ ಮಾಹಿತಿಯನ್ನು ಕೊಡಿ. ಏನಿದೆ ಪ್ರಸ್ತುತ ನಿಮಗೆ ದಾಖಲೆ ಈ ಮನೆಯ ವಾಸಕ್ಕೆ ಸಂಬಂಧಪಟ್ಟ ಹಾಗೆ ಆ್ಯಂಡ್ ಬೇಸ್ಡ್ ಆನ್ ಪ್ರೂಫ್ ಅವುಗಳನ್ನು ನೀವು ಮಾಹಿತಿಯನ್ನು ಕೊಡ್ಬೋದು. ನೋಡಿ, ಇದೆಯಲ್ಲ. ಯಾವುದೇ ದಾಖಲೆಗಳ ಅಗತ್ಯವಿಲ್ಲ. ತುಂಬ ಜನ ಆಧಾರ್ ಕಾರ್ಡ್ ತೋರಿಸ್ಬೇಕು, ವೋಟರ್ ID ತೋರಿಸ್ಬೇಕು, ರೇಷನ್ ಕಾರ್ಡ್ ತೋರಿಸ್ಬೇಕು, ಅವೆಲ್ಲ ಬೇಕಾ ಅಂತ ಕೇಳಿದರು. ಇಲ್ಲಿ ಯಾವುದೇ ಮಾಹಿತಿನ ಕೊಡೋಂಗಿಲ್ಲ ಅಂತ ಹೇಳಿದ್ದಾರೆ. ಈ ಹಂತದಲ್ಲಿ ಸಾರ್ವಜನಿಕರು BLOಗಳಿಗೆ ಯಾವುದೇ ದಾಖಲೆಗಳನ್ನು ಅಥವಾ ಗುರುತಿನ ಚೀಟಿಯ ಪ್ರತಿಯನ್ನು ನೀಡತಕ್ಕಂಥ ಅಗತ್ಯ ಇಲ್ಲ. ಇದನ್ನು ಹೇಳಿರುವುದು ಚುನಾವಣಾಧಿಕಾರಿಗಳೇ. ವಿ ಅನ್ಬುಕುಮಾರ್ ಅವರು ಸ್ಪಷ್ಟ ಮಾಡಿದ್ದಾರೆ. ಜೂನ್ 30ರಿಂದ ಜುಲೈ 29ರವರೆಗೆ ನಡೀತಕ್ಕಂಥ ಗಣತಿ ಹಂತದಲ್ಲಿ ಕೇವಲ ಫಾರ್ಮ್ ಭರ್ತಿ ಮಾಡಿ ನೀಡಿದರೆ ಸಾಕು ಅಂತ. ಆಗಸ್ಟ್ 5ನೇ ತಾರೀಕು ಒಂದು ಪಟ್ಟಿ ರಿಲೀಸ್ ಆಗುತ್ತೆ, ಕರಡು ಮತದಾರರ ಪಟ್ಟಿ ಅಂತ ಅಂದ್ಬಿಟ್ಟು. ಅದಾದ ನಂತರದಲ್ಲಿ ಆಮೇಲೆ ಏನಾದರೂ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂತ ಕಂಡು ಬಂದಾಗ ದಾಖಲೆಗಳನ್ನು ಕೊಡಿ ಅಂತ ಅವರೇ ಕೇಳ್ತಾರೆ. ಆವಾಗ ನಿಮಗೆ ಪೂರಕವಾದ ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ರೆ ಮುಗೀತು, ಅದೇನು ತೊಂದರೆ ಇಲ್ಲ. ಹೊಸ ಮತದಾರರಿಗೆ ಅವಕಾಶ ಅಂತ ಹೇಳಿದ್ದಾರೆ. ನ್ಯೂ ವೋಟರ್ಸ್ಗೆ ಒಂದು ಆಪರ್ಚುನಿಟಿ. ಹೇಗೆ, ಏನಿದು, 2026 ಅಕ್ಟೋಬರ್ 1ರ ಒಳಗೆ 18 ವರ್ಷ ಪೂರೈಸುವ ಯುವಕರು ಈ ಸಂದರ್ಭದಲ್ಲಿ ಹೊಸದಾಗಿ ಮತದಾರರ ಪಟ್ಟಿಗೆ ಹೆಸರು ಸೇರಿಸಲಿಕ್ಕೆ ಅವಕಾಶ ಇದೆ. ನೋಡಿ, ಅಂಥವರು ದಯಮಾಡಿ ನೀವು ಈ ಒಂದು ಪಟ್ಟಿಗೆ ನಿಮ್ಮ ನೇಮನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ಪ್ರಾಸೆಸ್ ಎಲ್ಲ ಮಾಡಿಸ್ಕೊಳ್ಳಿ. ಅಂಥವರು BLO ಬಳಿ ಫಾರ್ಮ್ 6 ಪಡೆದು ಅರ್ಜಿನ ಸಲ್ಲಿಸ್ಬೋದಾಗಿದೆ. ಅಂದರೆ ಯಾರು ನ್ಯೂ ವೋಟರ್ಸ್ ಇದ್ದಾರೆ, ಅಂದರೆ ಅಕ್ಟೋಬರ್ 1ಕ್ಕೆ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಅಂಥವ್ರಿಗೆ BLOಗಳ ಹತ್ರ ಫಾರ್ಮ್ 6 ಇರುತ್ತೆ, ಅದನ್ನು ಈಸ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ಹೆಸರು ಡಿಲೀಟ್ ಆಗ್ತಕ್ಕಂಥ ಆತಂಕ ಬೇಡ ಅಂತ ನಾನು ತಮ್ಮನೇಲಿ ಕೂಡ ಇದನ್ನು ಮೆನ್ಷನ್ ಮಾಡಿದ್ದೀನಿ. ನೇಮ್ಸ್ ಎಲ್ಲ ಹೋಗ್ಬಿಡುತ್ತೆ, ಡಿಲೀಟ್ ಆಗಿಬಿಡುತ್ತೆ, ಹೀಗೆಲ್ಲ ಭಯಪಡ್ತಕ್ಕಂಥ ಯಾವುದೇ ಇಲ್ಲಿ
ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅರ್ಹ ಮತದಾರರು ಹೆಸರುಗಳು ಯಾವುದೇ ಕಾರಣಕ್ಕೂ ಪಟ್ಟಿಯಿಂದ ಕೈ ಬಿಡುವುದಿಲ್ಲ ಎಂದು ಚುನಾವಣಾಧಿಕಾರಿಗಳು ಭರವಸೆ ನೀಡಿದ್ದಾರೆ. ಈಗಾಗಲೇ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ನೇಮ್ಸ್ ಎಲ್ಲ ಸ್ಟೋರ್ ಆಗಿರುತ್ತೆ, ಅದು ಈಸಿಯಾಗಿ ಎರಾಸ್ ಆಗಲ್ಲ. ಅದು ಒಂದು ವೇಳೆ ಇನ್ ಕೇಸ್ ನಿಮ್ಮ ನೇಮ್ಸ್ ಸ್ಕಿಪ್ ಆದರೆ, ರಿಮೂವ್ ಆದರೆ ಅಂತ ತೆಗಿತಕ್ಕಂಥ ಅನಿವಾರ್ಯತೆ ಬಂದರೆ ಏನಾಗುತ್ತೆ, ಆ ಒಂದು ವ್ಯಕ್ತಿಗೆ ನೋಟಿಸ್ ಬರ್ತೀನಿ. ನೋಟಿಸ್ ಅಂದರೆ ನಿಮಗೇನು ಅರೆಸ್ಟ್ ವಾರೆಂಟ್ ಅಲ್ಲ, ಅದು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಹೀಗಾಗಿದೆ, ಇದಕ್ಕೆ ಪೂರಕವಾದಂಥ ದಾಖಲೆಯನ್ನು ಕೊಡಿ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ರೆ ನೀವು ತೊಗೊಂಡೋಗಿ ಕೊಟ್ಟರೆ ಆಯಿತು. ಅದನ್ನು ಜಾಸ್ತಿ ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಎನ್ಕ್ವೈರಿ ಆದ ನಂತರದಲ್ಲಿ ಕಾನೂನುಬದ್ಧವಾಗಿ ಅವರು ಕ್ರಮ ತಗೊಳ್ತಾರೆ. ಯಾರೂ ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ ಎಂದು ಅವರು ಇಂಟರ್ವ್ಯೂನಲ್ಲಿ ಈ ಎಲ್ಲ ವಿಷಯಗಳನ್ನು ಅವರು ತಿಳಿಸಿದ್ದಾರೆ. ಇನ್ನು ಕುಟುಂಬದ ಸದಸ್ಯರು ಲಭ್ಯವಿಲ್ಲದಿದ್ದಲ್ಲಿ ಮನೆಯಲ್ಲಿರುವ ಹಿರಿಯರು ಅಥವಾ ವಯಸ್ಕ ಸದಸ್ಯರು ಅವರ ಪರವಾಗಿ ಅರ್ಜಿಗೆ ಸಹಿ ಮಾಡಬಹುದಾಗಿದೆ. ಕೇಳ್ಬೋದು, ಯಾರೂ ಇಲ್ಲ ಅಂತಂದರೆ ಯಾರು ಸಿಗ್ನೇಚರ್ ಮಾಡಬೇಕು ಅಂತಂದರೆ ಅವ್ರು ಇನ್ ಕೇಸ್ ಅವ್ರ ಪರವಾಗಿ ಸಹಿಯನ್ನು ಮಾಡ್ಬೋದು. ಅಂದರೆ ಹಿರಿಯರು ಅಂತ ಯಾರು ಇರ್ತಾರೆ ಅಥವಾ ವಯಸ್ಸಾದವರು ಅಂತ ಯಾರು ಇರ್ತಾರೆ, ವಯಸ್ಕರು, ಅವರು ಇಲ್ಲಿ ಸಿಗ್ನೇಚರ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಈ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆಯು ಪಾರದರ್ಶಕವಾಗಿ ನಡೆಯಲಿದ್ದು ಸಾರ್ವಜನಿಕರು BLOಗಳಿಗೆ ಸಹಕರಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಇದೇನು ನಿಮಗೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಲ್ಲ, ಸೊ ಆ ಥರದ ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಇಲ್ಲ ಇಲ್ಲಿ. ಅವ್ರು ಕೇಳ್ತಾರೆ ಏನಿದೆ ಮಾಹಿತಿಯನ್ನು ಪ್ರೆಸೆಂಟ್ ನೀವು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ. ನೋಡಿ ಇಲ್ಲೂ ಕೂಡ ಈಗೇನು ಹೇಳಿದೆ ಅದನ್ನು ಇಲ್ಲಿ ಒನ್ ಬೈ ಒನ್ ವಿವರವಾಗಿ ಎಲ್ಲವನ್ನು ಹೇಳಿದ್ದಾರೆ. ಸೊ BLOಗಳು ಮನೆಗೆ ಬಂದಾಗ ಏನು ಮಾಡಬೇಕು ಅಂತ ನೋಡಿ, ಅದನ್ನು ಹೇಳ್ಬಿಡ್ತೀನಿ ನಾನು ಇಲ್ಲಿ. ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿನ ಸಂಗ್ರಹ ಮಾಡ್ತಾರೆ, ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು, ಮನೆಗೆ ಭೇಟಿ ನೀಡಿದಾಗ 2 ಫಾರ್ಮನ್ನು ಪಡ್ಕೊಂಡು ಅದನ್ನು ನೀವು ಫಿಲ್ ಮಾಡಬೇಕು. ಈ ವೇಳೆ ಅರ್ಜಿಯ ಜೊತೆ ಯಾವುದೇ ದಾಖಲೆಯನ್ನು ಸಲ್ಲಿಸಬೇಕಿಲ್ಲ. ಎನ್ಕ್ಲೋಸರ್ಸ್ ನೀವು ಜೆರಾಕ್ಸ್ ಕೊಡಬೇಕು, ಅದು ಕೊಡಬೇಕು, ಏನೂ ಇಲ್ಲ. ಅವ್ರೇನು ಫಾರ್ಮ್ ಕೊಡ್ತಾರೆ ಫಿಲ್ ಮಾಡಿ ಅವ್ರಿಗೆ ವಾಪಸ್ ಕೊಡಿ. ಒಂದು ಅವ್ರು ಇಟ್ಕೋತಾರೆ, ಒಂದು ನಿಮಗೆ ಕೊಡ್ತಾರೆ. ನೆಕ್ಸ್ಟು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಮಾತ್ರ ಭರ್ತಿ ಮಾಡಬೇಕಾಗಿದೆ. ಫೋಟೋ ಅಂಟಿಸಿ ಸಹಿ ಮಾಡಿ ಒಂದು ಪ್ರತಿಯನ್ನು ವಾಪಸ್ ಕೊಡಿ, ಇನ್ನೊಂದನ್ನು ನೀವೇ ಇಟ್ಕೊಳ್ಳಿ ಅಂತ ಹೇಳಿದೆ. ನೆಕ್ಸ್ಟು ನಿಮ್ಮ ಪ್ರತಿ ಸ್ಕ್ಯಾನ್ ಮಾಡಿ ಡಿಜಿಟಲ್ ಮಾಡಿ ಅದನ್ನು ಅವರು ಕಾಪಿ ಸಂಗ್ರಹ ಮಾಡ್ಕೋತಾರೆ. ಅಧಿಕಾರಿಗಳು ಮನೆಗೆ ಅರ್ಜಿ ನೀಡಿದಂಥ ಬಳಿಕ ಮನೆಗಳಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗುವುದು. ಅಂದರೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಇಂಥ ಮನೆಯ ಮಾಹಿತಿಯನ್ನು ನಾವು ಕಲೆ ಹಾಕಿದ್ದೀವಿ ಅಂತ ಅದೊಂದು, ಮತ್ತು ವಿಸಿಟಿಗೆ ಬಂದಿದ್ದೀವಿ ಅಂತ ಅದೊಂದು ಪ್ರೂಫ್ಗೆ ಅವರಿಗೆ. ಬೀಗ ಹಾಕಿದ ಮನೆಗೂ ಪ್ರತ್ಯೇಕವಾದ ಸ್ಟಿಕ್ಕರ್ ಅಂಟಿಸ್ತಾರೆ. ಮನೆ ಕ್ಲೋಸ್ ಮಾಡಿದರೆ 2026 ಅಕ್ಟೋಬರ್ 1 ವೇಳೆಗೆ 18 ವರ್ಷ ಪೂರೈಸುವ ಅರ್ಹರು ಫಾರ್ಮ್ 6 ಪಡೆದು ಅಪ್ಲಿಕೇಶನ್ಸನ್ನು ಹಾಕಲಿಕ್ಕೆ ಅವಕಾಶ ಇದೆ. ಇದಿಷ್ಟು ನಿಮಗೆ ಬೇಸಿಕ್ ಇನ್ಫಾರ್ಮೇಷನು, ಇವೆಲ್ಲ ತಿಳ್ಕೊಳ್ಳಿ. ದಯಮಾಡಿ ಯಾರಿಗೆ ಗೊತ್ತಿಲ್ವೋ ಅವ್ರಿಗೂ ತಿಳಿಸೋ ಪ್ರಯತ್ನ ಮಾಡಿ. ಏನಿಲ್ಲ, ಈ ವಿಡಿಯೋನ ನೀವು ಶೇರ್ ಮಾಡ್ತು ಅಂತಂದರೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ಸ್ ಕನ್ವೆ ಆಗುತ್ತೆ. ದಯಮಾಡಿ ಈ ಕಂಟೆಂಟ್ ಎಲ್ಲರಿಗೂ ಶೇರ್ ಮಾಡೋ ಪ್ರಯತ್ನ ಮಾಡಿ. ಒಂದು ಟೈಮ್ ಟೇಬಲ್ ಇದೆ, ಇದ್ರ ಬಗ್ಗೆ ಹೇಳಿದ್ದೆ. ಇವತ್ತಿಂದ ಆರಂಭ ಆಗ್ತಿರೋದು ಹಿನ್ನೆಲೆಯಲ್ಲಿ ಮತ್ತೊಂದು ಸಲ ಹೇಳ್ಬಿಡ್ತೀನಿ ನಾನು. ದಟ್ ಈಸ್ SIR ವೇಳಾಪಟ್ಟಿ, ದ ಟೈಮ್ ಟೇಬಲ್ ಆಫ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನೋಡಿ, ಜೂನ್ 30ರಿಂದ ಜುಲೈ 29ರವರೆಗೆ ಇದು SIR ಮನೆಗೆ ಭೇಟಿ. ಇನ್ನು ಫಸ್ಟ್ ಲಿಸ್ಟ್ ಬಿಡುಗಡೆ ಆಗೋದು ಆಗಸ್ಟ್ 5ನೇ ತಾರೀಕು. ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಅವಕಾಶ ಇದೆ ಆಗಸ್ಟ್ 5ನೇ ತಾರೀಕಿಂದ ಸೆಪ್ಟೆಂಬರ್ 4ನೇ ತಾರೀಕುವರೆಗೆ. ಇನ್ನು ಎನ್ಕ್ವೈರಿ ಮಾಡಲಿಕ್ಕೆ ಏನಾದರೂ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂತ ಕಂಡು ಬಂದಾಗ ವಿಚಾರಣೆ ವಿಲೇವಾರಿ ಆಗಸ್ಟ್ 8ನೇ ತಾರೀಕಿಂದ ಅಕ್ಟೋಬರ್ 3ನೇ ತಾರೀಕುವರೆಗೆ. ಇನ್ನು ಫೈನಲ್ ಲಿಸ್ಟ್ ಬಿಡುಗಡೆ ಆಗೋದು ಅಕ್ಟೋಬರ್ 7ನೇ ತಾರೀಕು. ಇದಿಷ್ಟು ಮಾಹಿತಿ ನಿಮಗಿರಲಿ, ಆಯಿತಾ? ಹಾಗಾಗಿ ಸೊ ಈ SIRಗೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳು ಇಷ್ಟೊತ್ತು ಏನು ಹೇಳಿದೆ ಎಲ್ಲವೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಕಂಟೆಂಟನ್ನು ಮ್ಯಾಕ್ಸಿಮಮ್ ಎಲ್ಲರಿಗೂ ಶೇರ್ ಮಾಡಿ.